ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಬಹಮನಿ ಸುಲ್ತಾನರ ಸ್ಥಾಪಕ ಹಸನ್ ಗಂಗು ಅಫ್ಘಾನ್ ಅಥವಾ ತುರ್ಕಿ ಮೂಲದವರಾಗಿದ್ದವರು. ಇರಾನಿಕ ವಿಶ್ವಕೋಶವು ಅವರನ್ನು ಖುರಾಸಾನಿ ಸಾಹಸಿ ಎಂದು ಕೂಡ ಹೇಳುತ್ತದೆ. ಅವರು ಬರ್ರಂ ಗುರ್ಮನ ವಂಶಸ್ಥರು ಎಂದು ಕೂಡ ಹೇಳಿಕೊಳ್ಳುತ್ತಾರೆ. ಭಾರತದ ಕುರಿತಾದ ಅಧ್ಯಯನಗಳಿಗೆ ಹೆಸರುವಾಸಿಯಾದ ಆಂಡ್ರೆ ವಿಮ್ಸ್ ಅವರು ಅಫ್ಘಾನ್ ಎಂದು ಕೂಡ ಹೇಳಿದ್ದಾರೆ. ಮಧ್ಯಕಾಲೀನ ಇತಿಹಾಸಕಾರ ಪೆರಿಸ್ಟ ಪ್ರಕಾರ ಅವರ ಅಸ್ಪಷ್ಟತೆಯು ಅವರ ಮೂಲವನ್ನು ಪತ್ತೆ ಹಚ್ಚಲು ಕಷ್ಟಕರವಾಗಿರುತ್ತದೆ. ಆದರೆ ಅವರ ಅಫ್ಘಾನ್ ಹುಟ್ಟಿನಿಂದ ಬಂದವರು ಎಂದು ಕೂಡ ಹೇಳಲಾಗಿದೆ. ಪೆರಿಸ್ಟಕ್ಕೂ ಅವರು ಮತ್ತಷ್ಟು ಕೂಡ ಬರೆಯುತ್ತಾರೆ. ಜಾಫರ್ ಖಾನ್ ಈ ಹಿಂದೆ ದೆಹಲಿಯಲ್ಲಿ ಗಂಗು, ಆದ್ದರಿಂದ ಹಸನ್ ಗಂಗು ಎಂಬ ಹೆಸರಿನಿಂದ ಬ್ರಾಹ್ಮಣ ಜ್ಯೋತಿಷ ಸೇವಕರಾಗಿದ್ದರು ಮತ್ತು ಅವರು ಉತ್ತರ ಭಾರತದವರು ಎಂದು ಕೂಡ ಹೇಳುತ್ತಾರೆ. ಇತಿಹಾಸಕಾರರು ಇದಂತ ಕಥೆಗೆ ಯಾವುದೇ ದೃಢೀಕರಣವನ್ನು ಕಂಡುಕೊಂಡಿಲ್ಲ. ಆದರೆ ಸುಲ್ತಾನ್ ಫಿರೋಜ್ ಶಾ ಅವರ ಆಸ್ಥಾನದ ಚರಿತ್ರಕಾರ ಜಿಯಾವುದ್ದೀನ್ ಬರಾನಿ ಮತ್ತು ಇತರ ಕೆಲವು ವಿದ್ವಾಂಸರು ಅವರನ್ನು ಹಸನ್ ಗಂಗು ಎಂದು ಕೂಡ ಬರೆದರು. ನಂತರದ ಕವಿಗಳು ಅವರನ್ನು ಹೊಗಳಲು ಬಯಸಿದರು. ಹಸನ್ ಅವರನ್ನು ಬರ್ರಂ ಗುರ್ರು ಅವರ ವಂಶಸ್ಥರು ಎಂದು ಕೂಡ ಕರೆದರು, ಆದರೆ ಅದನ್ನು ಅಸಂಭವವೆಂದು ಪರಿಗಣಿಸುತ್ತಾರೆ ಎಂದು ಫೆರಿಸ್ಟ ಉಲ್ಲೇಖಿಸುತ್ತಾರೆ. ಜಾಫರ್ ಖಾನ್ ಅವರ ಮೂಲದ ಮತ್ತೊಂದು ಸಿದ್ಧಾಂತವೆಂದರೆ ಅವರು ಬ್ರಾಹ್ಮಣ ಮೂಲದವರು ಮತ್ತು ಬ್ರಾಹ್ಮಣರ ಭ್ರಷ್ಟ ವೈಯಕ್ತಿಕಗೊಳಿಸಿ ರೂಪವಾಗಿದೆ. ಹಸನ್ ಮುಸ್ಲಿಂ ಆದ ಹಿಂದೂ ಬ್ರಾಹ್ಮಣ. ಆದಾಗ್ಯೂ ಈ ದೃಷ್ಟಿಕೋನವನ್ನು ಎಸ್.ಎ.ಕ್ಯೂ ಹುಸೈನಿ ಅವರು ಅಪಖ್ಯಾತಿ ಮಾಡಿದ್ದಾರೆ. ಅವರು ಬ್ರಾಹ್ಮಣ ಮೂಲದ ಪರಿಕಲ್ಪನೆಯನ್ನು ಅಥವಾ ಜಾಫರ್ ಖಾನ್ ಮೂಲತಃ ಪಂಜಾಬ್ನಿಂದ ಇಸ್ಲಾಂಗೆ ಮತಾಂತರಗೊಂಡ ಹಿಂದೂ ಆಗಿರುವುದನ್ನು ಸಮರ್ಥನೀಯವಲ್ಲವ ಎಂದು ಪರಿಗಣಿಸುತ್ತಾರೆ. 1339ರಲ್ಲಿ ಜಾಫರ್ ಖಾನ್ ತುಘಲಕ್ಗಳ ವಿರುದ್ಧದ ದಂಗೆಯಲ್ಲಿ ಭಾಗವಹಿಸಿದರು. ಇದು ವಿಫಲವಾಯಿತು. ಅದೇ ವರ್ಷ ಅವರನ್ನು ಮತ್ತು ಅವರ ಮಿತ್ರರನ್ನು ಆಫ್ಘಾನಿಸ್ತಾನಕ್ಕೆ ಗಡೀಪಾರು ಮಾಡಲಾಯಿತು. ಅವರು ಡೆಕ್ಕನ್ಗೆ ಮರಳುವಲ್ಲಿ ಯಶಸ್ವಿಯಾದರು ಮತ್ತು 1346ರಲ್ಲಿ ತುಘಲಕ್ ನಿಯಂತ್ರಣದಲ್ಲಿದ್ದ ಗುಲ್ಬರ್ಗದ ಮುತ್ತಿಗೆಯಲ್ಲಿ ಭಾಗವಹಿಸಿದರು. ಮುತ್ತಿಗೆ ಕೂಡ ಯಶಸ್ವಿಯಾಯಿತು. ಅವರನ್ನು ರಾಜ್ಯಪಾಲರನ್ನಾಗಿ ಮಾಡಲಾಯಿತು. ಇಸ್ಮಾಯಿಲ್ ಮುಕ್ ದಂಗೆಯ ಸಮಯದಲ್ಲಿ ಜಾಫರ್ ಖಾನ್ ಅಧಿಕಾರಕ್ಕೆ ಬಂದರು ಮತ್ತು 1347ರಲ್ಲಿ ದೌಲತಾಬಾದ್ನಲ್ಲಿ ಸೈನ್ಯದ ಕಮಾಂಡರ್ ಆಗಿ ಕೂಡ ನೇಮಕಗೊಂಡರು. ಆಗಸ್ಟ್ 3, 1347ರಂದು ಡೆಕ್ಕನ್ನ ದಂಗೆಕೋರ ಅಮೀರ್ಗಳು 1345ರಲ್ಲಿ ದೌಲತಾಬಾದ್ ಸಿಂಹಾಸನದ ಮೇಲೆ ಕೂರಿಸಿದ ಇಸ್ಮಾಯಿಲ್ ಮುಕ್ ಎಂದು ಕರೆಯಲ್ಪಡುವ ಅಫ್ಘಾನ್ ಉದತ್ ನಾಸಿರ್ ಉದ್ದೀನ್ ಇಸ್ಮಾಯಿಲ್ ಶಾ ಜಾಫರ್ ಖಾನ್ ಪರವಾಗಿ ಸಿಂಹಾಸನವನ್ನು ತ್ಯಜಿಸಿದರು. ಇದರ ಪರಿಣಾಮವಾಗಿ ಹಸನ್ಬಾದ್ ಗುಲ್ಬರ್ಗಾದಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಬಹುಮನಿ ಸುಲ್ತಾನರ ಸ್ಥಾಪನೆಯಾಯಿತು. ಅವರು 3 ನಗರ ಜಾಗೀರ್ನ ಉಸ್ತುವಾರಿ ವಹಿಸಿದ್ದರು. ಅವರ ಮುಖ್ಯ ಆಡಳಿತವು ಮೀರಾಜ್ನಲ್ಲಿತ್ತು. ಅಲಾವುದ್ದೀನ್ ಬಹಮನ್ ಶಾ ರಾಮೇಶ್ವರಂ, ಮಾಬಾರ್ ಅಥವಾ ಕೋರಮಂಡಲ್ ಕರಾವಳಿಯವರೆಗೆ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಲು ಆದೇಶಿಸಿದನು ಮತ್ತು ತರುವಾಯ ಮಾಲ್ಟಾ, ಗುಜರಾತ್, ಗ್ವಾಲಿಯರ್ ಮತ್ತು ದೆಹಲಿಯಂತಹ ಪ್ರದೇಶಗಳನ್ನು ಕೂಡ ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದ್ದನು. ಆದಾಗ್ಯೂ ಅವನ ಸಲಹೆಗಾರ ಮಲಿಕ್ ಸೈಫುದ್ದೀನ್ ಗೋರಿ ದಕ್ಷಿಣ ಪ್ರದೇಶಗಳಿಂದ ದಟ್ಟವಾದ ಕಾಡುಗಳು ಮತ್ತು ಸವಾಲಿನ ಭೂಪ್ರದೇಶವು ಯಶಸ್ವಿಯಾಗಿ ಕಾರ್ಯಾಚರಣೆ ಸೂಕ್ತವಲ್ಲ ಎಂದು ಉಲ್ಲೇಖಿಸಿ ಈ ಪ್ರಯತ್ನದ ವಿರುದ್ಧ ಎಚ್ಚರಿಕೆ ನೀಡಿದನು. ಬದಲಾಗಿ ಮಾಲ್ಟಾ ಮತ್ತು ಗುಜರಾತ್ ಕಡೆಗೆ ಮುನ್ನಡೆಯುವ ಮೊದಲು ಡೆಕ್ಕನ್ ಪ್ರಸ್ಥಭೂಮಿಯನ್ನು ಮೊದಲು ಸಮಾಧಾನಪಡಿಸುವಂತೆ ಮಾಲಿಕ್ ರಾಜನಿಗೆ ಸಲಹೆ ನೀಡಿದನು. ಈ ಸಲಹೆಯನ್ನು ಅನುಸರಿಸಿ ರಾಜನು ತನ್ನ ಮಿಲಿಟರಿ ಕಮಾಂಡರ್ಗಳಿಗೆ ತನ್ನ ಆಡಳಿತವನ್ನು ವಿರೋಧಿಸುವವರ ಹಿಡಿತದಲ್ಲಿರುವ ಡೆಕ್ಕನ್ನಲ್ಲಿ ವಿವಿಧ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ನಿರ್ದೇಶಿಸಿದನು. ಹುಸೇನ್ ಗುರ್ಸಾಸ್ಟ್ ಅವರಿಗೆ ಕೋಟ್ಗೀರ್ ಮತ್ತು ಕಂಡರ್, ನಾಂದೇಡ್, ರಾಜಿಯುದ್ದೀನ್ ಕುತುಬ್ ಖಾನ್, ಕಲ್ಯಾಣಿ ಸಿಕಂದರ್ ಖಾನ್ ತೆಲಂಗಾಣ ಮತ್ತು ಐನುದ್ದೀನ್ ಖ್ವಾಜಾ ಹೈ ಜಹಾನ್ ಅವರು ಮಿರಾಜ್ನಿಂದ ಗುಲ್ಬರ್ಗದವರೆಗೆ ಸೈನ್ಯವನ್ನು ಕೂಡ ಮುನ್ನಡೆಸಿದರು. ಆರಂಭಿಕ ಕಾರ್ಯಾಚರಣೆಯನ್ನು ಗುರ್ಸಾಸ್ಟ್ ನೇತೃತ್ವ ವಹಿಸಿದ್ದರು. ಅವರು ಕೋಡ್ಗಿರ್ಗೆ ಹೋಗುವ ಮಾರ್ಗ ಮಧ್ಯೆ ಕಂದರ್ನಲ್ಲಿ ನೆಲೆಸಿದ್ದ ತುಘಲಕ್ ಗ್ಯಾರಿಸನ್ ಹೊಸ ಆಡಳಿತಗಾರನಿಗೆ ನಿಷ್ಠೆಯನ್ನು ಬದಲಾಯಿಸಿದ್ದಾರೆಂದು ತಿಳಿದುಕೊಂಡರು. ಇದು ಹಿಂದೂ ಜನರಲ್ ಅಕ್ರಾಜ್ ಕಾಡಿಗೆ ಪಲಾಯನ ಮಾಡಲು ಪ್ರೇರೇಪಿಸಿತು. ನಂತರ ಗುರ್ಸಾಸ್ಟ್ ಕಂದರ್ ಕಡೆಗೆ ಹೋದರು. ಅಲ್ಲಿ ಅವರು ಅಲ್ಲಾವುದ್ದೀನ್ ಬಹಮನ್ ಶಾ ಪರವಾಗಿ ಗ್ಯಾರಿಸನ್ನ ನಿಷ್ಠೆಯನ್ನು ವೈಯಕ್ತಿಕವಾಗಿ ಒಪ್ಪಿಕೊಂಡರು. ತರುವಾಯ ಅವರು ಕೋಡ್ಗೀರ್ ಕಡೆಗೆ ಮುನ್ನಡೆದರು. ಅದರ ಗ್ಯಾರಿಸನ್ ಶರಣವಾಗುವಂತೆ ಒತ್ತಾಯಿಸಿದರು ಮತ್ತು ಲೂಟಿ ಮಾಡದೆ ನಗರವನ್ನು ಭದ್ರಪಡಿಸಿಕೊಂಡರು. ಬದಲಿಗೆ ನಗರ ಮತ್ತು ಅದರ ಜನಸಂಖ್ಯೆಯನ್ನು ರಕ್ಷಿಸಲು ಆಯ್ಕೆ ಮಾಡಿಕೊಂಡರು. ಇನ್ನೂ ನೈಋತ್ಯಕ್ಕೆ ಕಳುಹಿಸಲ್ಪಟ್ಟ ಕುತುಬ್ ಉಲ್ ಮುಲ್ಕ್, ಮಾರಂ, ಮಹೇಂದ್ರಿ ಮತ್ತು ಅಕ್ಕಾಲ್ಕೋಟನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡರು. ಎರಡನೆಯದನ್ನು ಸಾಯಿದಾಬಾದ್ ಎಂದು ಕೂಡ ಮರುನಾಮಕರಣ ಮಾಡಿದರು. ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ ಎಲ್ಲರಿಗೂ ಕ್ಷಮೆ ನೀಡುವ ಆದೇಶವನ್ನು ಅವರು ಹೊರಡಿಸಿದರು. ಇದಲ್ಲದೆ ಕುತುಬ್ ವಶಪಡಿಸಿಕೊಂಡ ಎಲ್ಲ ಆಸ್ತಿಗಳನ್ನು ಅವುಗಳು ಸರಿಯಾದ ಮಾಲೀಕರಿಗೆ ಹಿಂದಿರುಗಿಸಿದರು ಮತ್ತು ಸ್ಥಳೀಯ ಹಿಂದೂ ಭೂಮಾಲೀಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡರು. ಅವರು ತಮ್ಮ ಸೈನ್ಯದಿಂದ ಯಾವುದೇ ಲೂಟಿಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ತುಲನಾತ್ಮಕವಾಗಿ ಸಣ್ಣ ಸೈನ್ಯವನ್ನು ಮುನ್ನಡೆಸಿದರು. ಕುತುಬ್ ಉಲ್ ಮುಲ್ಕ್ ಅವರ ದಕ್ಷ ನಾಯಕತ್ವವು ಇಡೀ ಪ್ರದೇಶವನ್ನು ದೌಲತಾಬಾದ್ನ ರಕ್ಷಣೆಗೆ ತಂದಿತು. ನಂತರ ಬಸವ ಕಲ್ಯಾಣ ಕೋಟೆ ಎಂದು ಕರೆಯಲ್ಪಡುವ
ಬಲಿಷ್ಠ ಕಲ್ಯಾಣ್ ಕೋಟೆಯನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯನ್ನು ಕಿರ್ ಖಾನ್ ಕೈಗೊಂಡರು. ಆದರೆ ಅದು ಮಣಿಯಲು ಸಿದ್ಧವಿಲ್ಲದ ಕಾರಣ ಪ್ರತಿರೋಧವನ್ನು ಎದುರಿಸಿದರು. 5 ತಿಂಗಳ ಭೀಕರ ಮುತ್ತಿಗೆ ನಂತರ ತುಘಲಕ್ ಗ್ಯಾರಿಸನ್ ಅವರು ಅಂತಿಮವಾಗಿ ಶರಣಾಯಿತು. ಕಿರ್ ಖಾನ್ ಅವರ ಶರಣಗತಿಯನ್ನು ಒಪ್ಪಿಕೊಂಡರು. ಕೋಟೆಯೊಳಗಿನ ಎಲ್ಲಾ ಜೀವಗಳು ಮತ್ತು ಆಸ್ತಿಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡರು. ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದ ನಂತರ ಜಾಫರ್ ಖಾನ್ ಅಬುಲ್ ಮುಜಾಫರ್ ಅಲಾವುದ್ದೀನ್ ಬಹಮನ್ ಶಾ ಎಂಬ ಬಿರುದನ್ನು ಕೂಡ ಪಡೆದನು. ಅವರು ಇಸ್ಮಾಯಿಲ್ ಮುಕ್ಕಿ ಜಮಖಂಡಿಯ ಬಳಿ ಜಾಗೀರ್ ನೀಡಿದರು ಮತ್ತು ನಂತರ ಅವರಿಗೆ ತಮ್ಮ ರಾಜ್ಯದ ಅತ್ಯುನ್ನತ ಬಿರುದಾದ ಅಮೀರ್ ಉಲ್ ಉಮಾರಾವನನ್ನು ನೀಡಿದರು. ಆದರೆ ಸ್ಥಳೀಯ ಹಿಂದೂ ಮುಖ್ಯಸ್ಥ ನಾರಾಯಣ ಇಸ್ಮಾಯಿಲ್ಗೆ ವಿಷ ಕೊಡುವ ಮೊದಲು ಸ್ವಲ್ಪ ಸಮಯದವರೆಗೆ ಬಹಮನ್ ಶಾ ವಿರುದ್ಧ ಇಸ್ಮಾಯಿಲ್ನನ್ನು ತಿರುಗಿಸುವಲ್ಲಿ ಯಶಸ್ವಿ ಕೂಡ ಆದರು. 1350ರಲ್ಲಿ ಬಹಮನ್ ಶಾ ವಾರಂಗಲ್ ವಿರುದ್ಧ ತನ್ನ ಮೊದಲ ದಂಡಯಾತ್ರೆಯನ್ನು ನಡೆಸಿದನು ಮತ್ತು ಅದರ ಆಡಳಿತಗಾರ ಕಪಾಯ ನಾಯಕನನ್ನು ಕೌಲಸ್ ಕೋಟೆಯನ್ನು ತನಗೆ ಬಿಟ್ಟುಕೊಡುವಂತೆ ಒತ್ತಾಯಿಸಿದನು. ಅವನ ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಅವನು ಪ್ರತಿ ಪ್ರಾಂತ್ಯಕ್ಕೂ ಒಬ್ಬ ರಾಜ್ಯಪಾಲನನ್ನು ನೇಮಿಸಿದನು. ಅವನ ಆಳ್ವಿಕೆಯಲ್ಲಿ ಹಸನ್ ವಿಜಯನಗರದೊಂದಿಗೆ ಅನೇಕ ಯುದ್ಧಗಳನ್ನು ಕೂಡ ಮಾಡಿದನು. ಅವನ ಮರಣದ ಹೊತ್ತಿಗೆ ರಾಜ್ಯವು ಉತ್ತರದಿಂದ ದಕ್ಷಿಣಕ್ಕೆ ವೈನ್ಗಂಗಾ ನದಿಯಿಂದ ಕೃಷ್ಣದವರೆಗೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಬೋಂಗಿರ್ನಿಂದ ದೌಲತಾಬಾದ್ವರೆಗೂ ಕೂಡ ವಿಸ್ತರಿಸಿತು. ಇನ್ನು 1358ರಲ್ಲಿ ಅವನ ಮರಣದ ನಂತರ ಅವನ ಮಗ 1ನೇ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬರುತ್ತಾನೆ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.